ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಇಲ್ಲಿ ಸೂರ್ಯ ಮೀನಾ ಮನೆಗೆ ಬರ್ತಾರೆ. ಶಾಂತಿ ಅವ್ರಿಗೆ ಸೂರ್ಯ ಮೀನನ್ನ ನೋಡಿ ತುಂಬಾ ಕೋಪ ಬರುತ್ತೆ. ಈಗ ಶಾಂತಿ ಅವ್ರಿಗೆ ಹಳೇದೆಲ್ಲ ನೆನಪಾಗುತ್ತೆ. ಸೂರ್ಯ ಮಾಡಿದ ತಪ್ಪೆಲ್ಲ ನೆನಪಿಸ್ಕೊಂತಾರೆ. ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳಿದಾಗ ಸೂರ್ಯ, ಇವಳು ಬದುಕಬೇಕಾಗಿರೋ ಜಾಗ ಇಲ್ಲೇನೆ. ನಿನ್ ಕಣ್ಣಲ್ಲಿ ಇವಳು ಬೇರೆ ಮನೆ ಮಗಳು, ಆದ್ರೆ ನನ್ನ ಕಣ್ಣಲ್ಲಿ ಈ ಮನೆ ಮಹಾರಾಣಿ. ಇವಳು ಇರ್ಬೇಕಾದ ಜಾಗ ಇಲ್ಲೇ, ಅದಕ್ಕೆ ಕರ್ಕೊಂಬಂದೆ ಅಂತ ಹೇಳಿದಾಗ ಶಾಂತಿ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಸೂರ್ಯ ಕೆನ್ನೆಗೆ ಸರಿಯಾಗಿ ಹೊಂದ್ಕೊಡ್ತಾರೆ. ಈಗ ಮೀನಾ, ಅತ್ತೆ ದಯವಿಟ್ಟು ಬೇಡ ಅತ್ತೆ, ನೀವು ನನಗೆ ಏನೇ ಶಿಕ್ಷೆ ಕೊಡಿ, ನಾನು ಅದನ್ನ ಅನುಭವಿಸ್ತೀನಿ, ಆದ್ರೆ ಇವ್ರಿಗೆ ಮಾತ್ರ ಶಿಕ್ಷೆ ಕೊಡಬೇಡಿ ಅತ್ತೆ ಅಂತ ಕೈ ಮುಗಿದು ಬೇಡ್ಕೊಂತಾಳೆ. ಆಗ ಶಾಂತಿಯವರು ಮೀನಾಗೆ ಹೊಡೆಯಕ್ ಹೋಗ್ತಾರೆ. ಆಗ ಸೂರ್ಯ ಶಾಂತಿಯವ್ರ ಕೈ ಹಿಡ್ಕೊಂಡ್ಬಿಡ್ತಾನೆ. ಸಕ್ರೆ, ನನ್ನನ್ನ ಹೆತ್ತಿದ್ಯಾ, ಆದ್ರೆ ಒಂದು ದಿನನೂ ಕೆನ್ನೆ ಸವರ್ಲಿಲ್ಲ, ಆದ್ರೆ ಇವತ್ತು ಅಧಿಕಾರದಿಂದ ನನಗೆ ಹೊಡೆದಲ್ಲ, ಸಾರ್ಥಕ ಆಯ್ತು ಬಿಡು, ಆದ್ರೆ ನನ್ನ ದೇವತೆ ಮೇಲೆ ಮಾತ್ರ ಕೈ ಮಾಡೋ ಸಾಹಸ ಮಾಡಬೇಡ. ಆಗ ಶಾಂತಿಯವರು, ಸಾಕು ಸುಮ್ಮನೆ ಇರು. ಅಲ್ಲ ಕಣೋ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ವಾ? ಮನೆಗ್ ಬರ್ಬೇಡಿ, ಮನೆಗ್ ಕಾಲಿಡ್ಬೇಡಿ ಅಂತ ಅಷ್ಟು ಬೈದ್ ಬಂದಿದ್ರು, ಮತ್ತೆ ಮನೆಗ್ ಬಂದಿರಲ್ಲ ಅಂತ ಹೇಳಿದಾಗ ಸೂರ್ಯ, ಬಾಮ ಮೀನಾ ಮನೆ ಹೊರಗಡೆ ಹೋಗೋಣ ಅಂತ ಮೀನನ ಮನೆ ಒಳಗಡೆ ಕರ್ಕೊಂಡ್ ಬರ್ತಾನೆ. ಈಗ ಶಾಂತಿಯವರು ಮೀನ ಕೈ ಇಟ್ಕೊಂಡು, ನಿಂತ್ಕೊಳ್ಳೆ ಬಿಕಾರಿ, ಅಲ್ಲ ಕಣೆ ನಿಂದು ಒಂದು ಜನ್ಮನೇನೆ, ಗಂಡ ಕೈ ಹಿಡ್ದು ಎಳ್ಕೊಂಡು ಹೋಗ್ತಾ ಇದ್ರೆ ಹೋಗ್ತಾನೆ ಇದೆಯಲ್ಲ, ನಡಿಗೆ ಮನೆಯಿಂದ ಆಚೆಗೆ ಅಂತ ಮೀನ ಕೈ ಹಿಡ್ದು ಎಳಿತಾ ಇರ್ತಾರೆ. ಆಗ ಸೂರ್ಯ, ಬಿಡು ಸಕ್ರೆ, ಅವಳು ನನ್ನ ಹೆಂಡತಿ, ನನ್ ಜೊತೆನೆ ಇರ್ಬೇಕು ಬಿಡು ಅಂತ ಹೇಳ್ಬೇಕಾದ್ರೆ ಶಾಂತಿಯವರು, ಮನೋಜ ಬಾರೋ ಇವಳನ್ನ ಮನೆಯಿಂದ ಈಚೆ ಹಾಕೋಣ ಅಂತ ಹೇಳಿದಾಗ ರೋಹಿಣಿ, ಮನೋಜರು ಮತ್ತೆ ಶಾಂತಿಯವರು ಮೀನನ್ನ ಇಟ್ಕೊಂಡು ಎಳಿತಾ ಇರ್ತಾರೆ. ಈ ಕಡೆ ರವಿ ಮತ್ತೆ ಶ್ರುತಿ ಮೀನಾಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆಗ ರಂಗನಾಥರು, ನಿಲ್ಲಿಸ್ತೀರಾ ಸಾಕು ಅಂತ ಹೇಳಿದಾಗ ಶಾಂತಿಯವರು ಸುಮ್ಮನಾಗ್ತಾರೆ. ಈಗ ಸೂರ್ಯ, ಅಪ್ಪ ಎತ್ತಿ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕೋದ್ರಂತೆ, ಆ ರೀತಿ ಮಂಜ ತಪ್ಪು ಮಾಡಿದ್ರೆ ಮೀನಾ ಏನಪ್ಪ ಮಾಡ್ತಾಳೆ? ಮಂಜ ತಪ್ಪು ಮಾಡಿದನ ಅವನನ್ನ ಪಬ್ಲಿಕ್ ಅಲ್ಲಿ ನಿಲ್ಸಿ ಚಪ್ಪಲಿ ಒಡೆದು ಬಂದ್ರಲ್ಲಪ್ಪ, ಅಲ್ಲಿಗೆ ಎಲ್ಲ ಮುಗೀತು. ಈಗ ರಂಗನಾಥರು, ಏನ್ ಮುಗೀತು, ಎಲ್ಲಿ ಮುಗೀತು? ಅತ್ತೆ ಆದವಳು ತಾಯಿ ಸಮಾನ ಅಂತಾರೆ, ಅಂತವಳ ಕೈಯಲ್ಲೇ ಆ ಹುಡ್ಗ ದುಡ್ಡು ಕಿತ್ಕೊಂಡು ಹೋಗಿದ್ದಾನಲ್ಲ, ಆ ಹುಡ್ಗ ಮಾಡಿದ್ದು ಸರಿನಾ? ಆಗ ಸೂರ್ಯ, ಇಲ್ಲಪ್ಪ, ಮಂಜ ಮಾಡಿದ್ದು ತಪ್ಪೆ, ಆದ್ರೆ ತಪ್ಪು ಯಾರು ಮಾಡಿದ್ದಾರೆ ಅಂತ ಕೂಡ ಯೋಚನೆ ಮಾಡ್ಬೇಕಪ್ಪ. ಅವತ್ತು ಈ ಮನೋಜ ದುಡ್ಡು ಕತ್ಕೊಂಡು ಓಡೋದ್ನಲ್ಲ, ಅವತ್ತು ಅವನ್ಗೇನಪ್ಪ ಮಾಡಿದ್ರಿ? ಗುರು, ಅವತ್ತು ಮಂಜಂಗೆ ಏನ್ ಅಧಿಕಾರ ಇದೆ ಅಂತ ನೀನ್ ಕೈ ಮಾಡ್ದೆ? ಇವತ್ತು ಮೀನ ಕೈ ಹಿಡ್ದು ಎಳಿದ್ಯಲ್ಲ, ಯಾವ ಅಧಿಕಾರ ಇದೆ ನೋಡು? ವಿಷ್ಣು ಕೈಲಿದೆಲ್ಲ ಚಕ್ರ, ಸುದರ್ಶನ ಚಕ್ರ, ಅದಕ್ಕಿಂತ ಪವರ್ಫುಲ್ ಈ ಕಾಲಚಕ್ರ. ಆ ಕಾಲಚಕ್ರದಲ್ಲಿ ನೀನ್ ಸಿಗಾಕೊಂತೀಯ, ನಿನ್ ಬಣ್ಣ ಬಯಲಾಗೆ ಆಗತ್ತೆ. ಆಗ ಮನೋಜರು, ಹೋಗಲೇ, ಅವಳೇನು ನಿಮ್ ಹೆಂಡತಿ ಮನೆಯರ್ತಾರ ದೊಡ್ಡ ಕಳ್ಳಿನ ಅಂತ ಹೇಳಿದಾಗ ಸೂರ್ಯ, ಅದಕ್ಕೂ ಮೀರಿದ ದೊಡ್ಡ ಫ್ರಾಡ್ ಇದು, ನೋಡ್ತಾ ಇರೋ, ನಿನಗೆ ಗೊತ್ತಾಗುತ್ತೆ, ಅದಕ್ಕೆಲ್ಲ ಸಮಯ ಬರುತ್ತೆ, ಅವಾಗ ಮಾತಾಡ್ತೀನಿ. ಅಪ್ಪ, ಇವಾಗ ನೀನು ಮೀನನ್ ತಪ್ಪೇನಿದೆ ಅಂತ ಹೇಳಪ್ಪ, ಒಂದೇ ಒಂದ್ ತಪ್ಪೇ ಹೇಳಪ್ಪ, ನಾನು ಈಗ್ಲೇ ಮೀನನ್ನ ಕರ್ಕೊಂಡು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಅಪ್ಪ, ಮಂಜ ಆ ರೀತಿ ಹುಡ್ಗ ಅಲ್ಲಪ್ಪ, ಅವನ್ಗೆ ಆಗಿನ ಅವಮಾನ ಸಹಿಸಕ್ಕಾಗ್ದಲೇನೆ ಯಾವ್ದೋ ಕಿತ್ತೋಗಿರೋ ಹುಡುಗರ ಜೊತೆ ಸೇರ್ಕೊಂಡು ಈ ರೀತಿ ಕೆಲಸ ಮಾಡ್ಬಿಟ್ನಲ್ಲಪ್ಪ. ಅಷ್ಟೇ ಅಲ್ಲಪ್ಪ, ಆ ಮಂಜ ಆ ದುಡ್ಡನ್ನ ವಾಪಸ್ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ರಂಗನಾಥ್ ಅವ್ರಿಗೆ ಶಾಕ್ ಆಗತ್ತೆ. ಆಗ ಶಾಂತಿಯವರು, ನಾವ್ಯಾರು ಇಲ್ದಿರ ಟೈಮ್ ನೋಡ್ಕೊಂಡು ಅವನು ಮನೆಗೆ ಬಂದು ದುಡ್ಡು ಕೊಟ್ಟೋದ್ನೇನೋ ಅಂತ ಹೇಳಿದಾಗ ಸೂರ್ಯ, ಇಲ್ಲ, ಎಲ್ಲಾರು ಇದ್ದಾಗ್ಲೇ ನಾನೇ ಆ ದುಡ್ಡನ್ನ ಕೊಟ್ಟಿದ್ದೀನಿ. ಅಪ್ಪ, ನಿನಗೆ ನೆನ್ಪಿದ್ಯಾಪ್ಪ, ನೀನು ಕಂಪ್ಲೇಂಟ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು 1 ಲಕ್ಷ ವಾಪಸ್ ತಂದು ಕೊಟ್ನಲ್ಲ, ಅದೇ ದುಡ್ಡಪ್ಪ ಮಂಜ ಕೊಟ್ಟಿದ್ದು ಅಂತ ಹೇಳಿದಾಗ ರಂಗನಾಥರು, ಹಾಗಾದ್ರೆ ಮಂಜನೇ ಇವಳು ದುಡ್ಡನ್ನ ಕದ್ದಿದ್ದು ಅಂತ ನಿನ್ಗೆ ಮೊದ್ಲೇ ಗೊತ್ತಿತ್ತು ಅಂತ ಹೇಳಿದಾಗ ಸೂರ್ಯ ತಲೆ ತಗ್ಗಿಸ್ತಾನೆ. ಈಗ ರವಿ, ಅಲ್ಲ ಸೂರ್ಯ, ಈ ವಿಷಯ ನಿನ್ಗೆ ಮೊದ್ಲೇ ಗೊತ್ತಿತ್ತಾ? ಈಗ ಶ್ರುತಿ, ಅಲ್ಲ ಸೂರ್ಯ ಅವರೇ, ಈ ವಿಷಯನ ಮೊದ್ಲೇ ಹೇಳ್ಬೋತಿತ್ತಲ್ವಾ ಅಂತ ಹೇಳಿದಾಗ ಮನೋಜರು, ಇವನ್ಗೆ ಸ್ವಂತ ಅಣ್ಣಂಗಿನ ಬೇರೆಯವರೇ ಹೆಚ್ಚಾದ್ರು, ಅಲ್ಲ ಕಣೋ, ಮನೆ ಮಾನ ಮರ್ಯಾದೆಗಿಂತ ಆ ಬಾಮ ಇದನ್ನೇ ಹೆಚ್ಚಾಗೋದ್ನ ನಿನ್ಗೆ ಅಂತ ಹೇಳಿದಾಗ ಸೂರ್ಯ, 250 ಜನ ಇದ್ದ ಚೌಟ್ರಿಲಿ ದುಡ್ಡಿದ್ಕೊಂಡು ಅಪ್ಪನ್ ಮಾನ ಮರ್ಯಾದೆ ಕಳೆದು ಓಡೋದಲ್ಲ ನೀನೀ ಮಾತು ಹೇಳ್ತೀಯಾ? ಈಗ ಶಾಂತಿಯವರು, ಇವನ್ ದುಡ್ಡು ಕತ್ಕೊಂಡು ಓಡೋಗಿದ್ದು ಅವ್ರ ಅಪ್ಪನ ದುಡ್ಡನ್ನ, ಇವನ್ ಕತ್ಕೊಂಡೋಗಿದ್ದು ಏನ್ ಅವ್ರ ಅಪ್ಪನ ದುಡ್ಡನ್ನ ಅಂತ ಹೇಳಿದಾಗ ಮೀನಾ, ಅತ್ತೆ ಬೇಡ ಅತ್ತೆ, ದಯವಿಟ್ಟು ನಮ್ಮಪ್ಪನ ಸುದ್ದಿ ಇಲ್ಲಿಗೆ ತರಬೇಡಿ ಅತ್ತೆ.
ನಾನು ಮಂಜುನ್ ಪರವಾಗಿ ನಿಮ್ಮೆಲ್ಲರ ಮುಂದೆ ಕೈ ಮುಗಿದು ಬೇಡ್ಕೊಂತೀನಿ, ದಯವಿಟ್ಟು ಅವನನ್ನ ಕ್ಷಮಿಸ್ಬಿಡಿ. ಈಗ ಶಾಂತಿಯವರು, ಯಾಕೆ ಕ್ಷಮಿಸ್ಬೇಕು? ಅವನೇನು ಪುರುಷೋತ್ತಮನ ಕ್ಷಮಿಸೋದಕ್ಕೆ? ಕೇಳಿಸ್ಕೊಳ್ಳಲೆ, ಇವತ್ತು ಅವನಿಗೆ ಚಪ್ಪಲಿ ಹೊಡೆದು ಬಂದಿದ್ದೀನಿ. ಇನ್ನೊಂದ್ಸಲ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳಿ, ಚಪ್ಪಲಿ ಹಾರ ಹಾಕ್ತೀನಿ. ಇನ್ನ ಅವನ್ ಎತ್ತಿದ್ದೀರ ಹೊಟ್ಟೆ, ಆ ಹೊಟ್ಟೆಗೆ ನಿಯತ್ತಿನ ಅನ್ನನೇ ಬೀಳ್ತಿತ್ತೋ ಅಥವಾ ಹಂಗಾಮಿ ಊಟನೇ ಬೀಳ್ತಿತ್ತೋ ಅಂತ ಹೇಳ್ದಾಗ ಮೀನಾ, ಅತ್ತೆ ಅತ್ತೆ ಯಾಕತ್ತೆ ಯಾವಾಗ್ಲೂ ನಮ್ಮಪ್ಪ ನಮ್ಮಮ್ಮನ ನಿಯತ್ತಿನ ಬಗ್ಗೆನೆ ಮಾತಾಡ್ತೀರಾ ಅಂತ ಹೇಳಿದಾಗ ಶಾಂತಿಯವರು, ಮಾತಾಡ್ತೀನಿ ಕಣೆ ಪ್ರಾರಬ್ಧವೇ, ನೀವೆಲ್ಲ ಸೇರ್ಕೊಂಡು ನಮ್ಮ ಮನೆನ ಹಾಳು ಮಾಡ್ಬಿಟ್ರಲ್ಲೇ. ಥೂ, ನಿನ್ ಬಂಡವಾಳಗಿಷ್ಟು ಬೆಂಕಿ ಹಾಕ ಅನಿಷ್ಟ ಅಂತ ಮೀನಾನ ಬೈತಾರೆ. ಈಗ ರಂಗನಾಥರು, ಶಾಂತಿ ಬಾಯಿನ ಅದ್ಬಸ್ತಲ್ಲಿ ಇಡ್ಕೋ, ಮಂಜ ಮಾಡಿದ್ದು ಎಷ್ಟು ತಪ್ಪೋ ನೀನು ಮೀನಾನ ಬೈತಾ ಇರೋದು ಅಷ್ಟೇ ತಪ್ಪು, ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿದಾಗ ರೋಹಿಣಿಯವರು, ಯಾವ್ದು ಮಾವ ತಪ್ಪು? ಯಾವ ತಪ್ಪು? ನೀವು ಆ ವಿಡಿಯೋನ ಸರಿಯಾಗಿ ನೋಡಿದ್ರ ಮಾವ, ಎಷ್ಟು ಫೋರ್ಸ್ಫುಲಿ ಆಗಿ ಆ ಬ್ಯಾಗ್ ಅನ್ನ ಹೇಳ್ತಿದ್ದಾರೆ ಅಂತ. ಆ ಎಳೆಯ ಸಮಯದಲ್ಲಿ ಅತ್ತೆಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ, ಅತ್ತೆ ಏನಾದ್ರು ಬಿದ್ದೋಗಿದ್ರೆ ಇವ್ರು ಬಂದು ನೋಡ್ತಾ ಇದ್ರಾ? ಈಗ ಶಾಂತಿಯವರು, ಯಾರು ಇವಳು ಬಂದು ನೋಡಲ್ಲ, ನಾನು ಏನಾದ್ರು ಸತ್ತೋಗ್ಬಿಟ್ಟಿದ್ರೆ ಊರ್ಗೆಲ್ಲ ಕುಷ್ಕ ಹಂಚ್ಬಿಟ್ಟಿರೋಳು ನೋಡ್ರಿ. ಹೆಚ್ಚಿನ ಮಾತಿಗೆ ಬೇಡ, ಇವಳನ್ನ ಮರ್ಯಾದೆಯಾಗಿ ಮನೆ ಬಿಟ್ಟು ಹೋಗಕ್ ಹೇಳಿ. ಈಗ ಸೂರ್ಯ, ಅಪ್ಪ ನೀನೇ ಹೇಳಪ್ಪ, ಮಂಜ ಮಾಡಿರೋ ತಪ್ಪಿಗೆ ಮೀನನ್ನ ಮನೆ ಬಿಟ್ಟು ಕಳ್ಸೋದು ಎಷ್ಟು ಸರಿನಪ್ಪ? ಇವಳು ಮಾಡಿರೋ ತಪ್ಪಾದ್ರೂ ಏನಪ್ಪ? ಅಪ್ಪ ನೀನವತ್ತು ಎಷ್ಟು ಕೇಳ್ದೆ ಮಂಜುನ್ ಕೈ ಯಾಕೆ ಮುರಿದು ಅಂತ? ಅಪ್ಪ ಇದೇ ಕಾರಣಕ್ಕೆ ಮಂಜುನ ಕೈ ಮುರಿದಿದ್ದು. ಈಗ ಶ್ರುತಿ, ಸೂರ್ಯ ಅವರೇ ಕರ್ಕೊಂಡೋಗಿ ಮೀನನ್ನ, ಇಷ್ಟು ಅವಮಾನ ಆಗ್ತಿದ್ರು ನೀವಿನ್ನ ಯಾಕೆ ನಿಂತಿದ್ದೀರಾ? ಮೀನನ್ನ ಕರ್ಕೊಂಡೋಗಿ ಅಂತ ಹೇಳಿದಾಗ ಸೂರ್ಯ, ಇಷ್ಟೆಲ್ಲ ಅವಮಾನ ಆದ್ರೂ ನಾನಿನ್ನ ಯಾಕೆ ಇಲ್ಲೇ ಇದ್ದೀನಿ ಅಂತ ನನ್ನ ಅಂತರಾತ್ಮ ಮಾತ್ರ ಗೊತ್ತು ಪೌಡ್ರು. ಅಲ್ಲಪ್ಪ, ಈ ಪೆಂಗ್ಯ ಮನೋಜ ಮಾಡಿದ ತಪ್ಪಿಗೆ ಎತ್ತೋರು ನೀವೇ ಕಾರಣ ಅಂತ ನಿಮ್ ಮುಂದೆ ಬಂದು ನಿಂತಿದ್ರೆ ನೀವೇನಪ್ಪ ಮಾಡ್ತಿದ್ರಿ? ಈ ಪೆಂಗ್ಯ ಮನೋಜ ಒಡವೆ ಕದ್ದ ಅಂತ ನೀನು ನನ್ನ ಮತ್ತೆ ರವಿನ ಹಾಕೊಂಡು ಹೊಡೆದು ಬಿಟ್ಟಿದ್ರೆ ಏನಪ್ಪ ಪ್ರಯೋಜನ ಬರ್ತಿತ್ತು? ಅವನ್ ತಪ್ಪಾಡ್ದ ಅಂತ ನೀನು ಅವ್ರಿಗೆ ತಾನೇ ಹೊಡೆದಿದ್ದು. ಇವತ್ತು ಆ ಮಂಜ ಮಾಡಿದ ತಪ್ಪಿಗೆ ಮೀನಾಗ ಯಾಕಪ್ಪ ಶಿಕ್ಷೆ ಕೊಡ್ಬೇಕು? ಆಗ ರೋಹಿಣಿಯವರು, ನೀವೇನ್ರಿ ನೀವು ಇವ್ರ ಹೆಸರು ಹೇಳ್ದೆ ಬದುಕಕ್ ಆಗೋದಿಲ್ವಾ ನಿಮ್ಗೆ? ಎಷ್ಟು ಹೊಟ್ಟೆ ಉರಿರಿ ನಿಮ್ಗೆ ಅಂತ ಹೇಳ್ದಾಗ ಸೂರ್ಯ, ಹೌದು, ಅವನ ಮೇಲೆ ಹೊಟ್ಟೆ ಉರಿ ಇರೋದಕ್ಕೆ ಅವನು ಕರ್ಕೊಂಡೋಗಿ ಶೋರೂಮ್ ಕೊಡ್ಸಿದ್ದು, ಆ ಗುಪ್ತಾರ ಹತ್ರ ಮಾಡಿಸಿ ಆ ಬಿಸ್ನೆಸ್ ಕೊಡ್ಸಿದ್ದು. ಇವನ್ ಮೇಲೆ ಕೋಪ ನನ್ಗೆ ಪರ್ಸನಲ್ ಆಗಿದೆ, ನಮ್ಮಪ್ಪನ ದುಡ್ಡು ಎತ್ಕೊಂಡು ಹೋಗ್ಬಿಟ್ನಲ್ಲ ಅಂತ. ಆದ್ರೆ ಇವನ್ ಹಾಳಾಗೋಗ್ಲಿ ಎಕ್ಕುಟ್ಟೋಗ್ಲಿ ಅಂತ ನಾನು ಮನಸ್ನಲ್ಲೂ ಯೋಚನೆ ಮಾಡಿಲ್ಲ ಪೌಡ್ರು. ಈಗ ಮನೋಜರು, ಮುಚ್ಚೋ ಬಾಯಿ ನೀನು, ಆ ಫ್ರಾಡು, ಆ ಕಳ್ಳನ್ ಮಗ, ಅವನಿಗೆ ನನ್ನನ್ನು ಅನಿಸ್ತೇನೋ? ನಿಜವಾಗ್ಲೂ ನೀನು ನನ್ನ ತಮ್ಮನೇನೋ? ತೆಗೆದ್ ಬಿಟ್ಟ ಅಂದ್ರೆ ನಿನ್ಗೂ ಮತ್ತೆ ನಿನ್ ಹೆಂಡತಿಗೆ ಅಂತ ಹೇಳಿದಾಗ ಸೂರ್ಯಗೆ ತುಂಬಾ ಕೋಪ ಬರುತ್ತೆ. ಆಗ ಸೂರ್ಯ, ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀನಿ ಅಂತ ಹೇಳ್ತೀಯ? ನಾನಿನ್ನ ಬದುಕಿದ್ದೀನಿ ಕಣಲೆ, ನೀನ್ ಏನಾದ್ರು ಅವಳ ಮೇಲೆ ಕೈ ಮಾಡೋ ಯೋಚನೆ ಮಾಡೋದು ಸರಿ. ನರಸಿಂಹಂತ ಕಳ್ಳ ಬಗದ್ ಬಿಡ್ತೀನಿ, ನೋಡ್ತೀನಲ್ಲೇ ಅಂತ ಮನೋಜನ ಮನೆ ತುಂಬಾ ಇಟ್ಟಾಡ್ಸ್ಕೊಂಡು ಹೊಡಿತಾರೆ. ಹೀಗೆ ಹೊಡಿಬೇಕಾದ್ರೆ ಇಲ್ಲಿಗೆ ಪೊಲೀಸರು ಬರ್ತಾರೆ. ಅವತ್ತು ಸೂರ್ಯ ಅವರು, ಈ ವಿಷಯ ನಮ್ಮ ಮನೆ ವಿಷಯ, ನಾವೇ ಸಾಲ್ವ್ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸುಮ್ಮನಾಗಿದ್ವಿ. ಸೂರ್ಯ ಅವರು ಕಂಪ್ಲೇಂಟ್ ವಾಪಸ್ ತಗೊಂಡ್ರಲ್ಲ, ಅದಕ್ಕೆ ಆ ಫಾರ್ಮ್ಗೆ ಒಂದು ಸೈನ್ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ದಾಗ ಶಾಂತಿ ಅವರು, ಅಲ್ಲ ಸರ್, ಯಾಕಪ್ಪ ಮಂಜ ನನ್ ದುಡ್ಡು ಕಳ್ತನ ಮಾಡಿದ್ಯಾ ಅಂತ ಕೇಳಕೋದ್ನಪ್ಪ. ಅಷ್ಟಕ್ಕೆ ಇವ್ರಮ್ಮ, ಇವ್ರ ತಂಗಿ, ಇವ್ರ ತಮ್ಮ ಎಲ್ಲ ಸೇರಿ ನನ್ನನ್ನ ಕೊಲೆ ಮಾಡಕ್ ಬಂದಿದ್ರು ಆ ದೇವಸ್ಥಾನದ ಹತ್ರ. ಆ ಕಂಪ್ಲೇಂಟ್ ಕೊಡ್ತೀನಿ, ಆ ಕಂಪ್ಲೇಂಟ್ ಜೊತೆ ಇವಳನ್ನು ಕರ್ಕೊಂಡೋಗಿ ಅಂತ ಹೇಳಿ ಶಾಂತಿ